ಕುಶಿಕ್ ಅಧ್ಯಕ್ಷರಿಗೆ, ವಿರಾಟ್ ಅಧ್ಯಕ್ಷರಿಗೆ. ನಿನ್ ಪ್ರಕಾರ ಅಧ್ಯಕ್ಷ ಅಂದ್ರೆ ಯಾರು? US ಅಲ್ಲಿ ಅಧ್ಯಕ್ಷ ಜೋ ಬೈಡೆನ್ ಅಂತ ಹೆಸರು. ಇಲ್ಲಿ ದ್ರೌಪದಿ ಮುರ್ಮು. ಪರವಾಗಿಲ್ಲಪ್ಪ, ಎಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದಾನೆ ಕಳ್ಳ. ಖುಷಿಯಾಗಿದೆ ಮಗ? ಹೆಂಗಿದೆ ಲೈಫು? ತುಂಬಾ ಚೆನ್ನಾಗಿದೆ ಅಕ್ಕ. ವಾಪಸ್ ಇಲ್ಲಿ ಈ ಸ್ಟೇಜ್ ಮೇಲೆ ಬಂದು ಹಾಡ್ತೀನಿ ಅಂತ ಗೊತ್ತೇ ಇರಲಿಲ್ಲ. ನಾನು ಸ್ಪೆಷಲ್ ಆಗಿ ಝೀಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೊರಗಡೆ ಹೋದಾಗೆಲ್ಲ ಜನರು ನನ್ನನ್ನು ಗುರುತಿಸ್ತಾರೆ. ಮಹಾಗುರುಗಳು ನನಗೆ ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಒಂದೆರಡು ಆಲ್ಬಮ್ ಹಾಡಿಸಿದ್ದಾರೆ. ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹಾಡಿಸಿದ್ರು. ಅದೇ ಪಾತ್ರಕ್ಕೆ ಸಾಂಗ್ ಅನ್ನ ಹಾಡಿಸಿದ್ರು. ಅವತ್ತು ನಾನು ನಾಲ್ವಡಿ ಕೃಷ್ಣ ಒಡೆಯರಾಜರ ಪಾತ್ರ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು ಅಕ್ಕ. ಮತ್ತು ಇಲ್ಲಿರೋ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವಿ ಮನೋಹರ್ ಸರ್ ಕೂಡ ನನಗೆ ಒಂದು ಮೂವಿಗೆ ಹಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅಧ್ಯಕ್ಷರ ಭಾಷಣದ ನಂತರ ನಾವು VP ಸರ್ ಹತ್ರ ಕೇಳೋಣ. ಸಾರ್, ಬಹಳ ಖುಷಿ ಆಗ್ತಾ ಇದೆ. ಯಾವ್ಯಾವ್ದೋ ಟೈಟ್ಲ್ ಇಟ್ಕೊಂಡು ಏನೇನೋ ಕಥೆಗಳು ಬರ್ದವನ್ಗೆ ಹೌದು ಒಳ್ಳೆ ದಾರಿಯನ್ನ ತೋರಿಸಿ ಒಳ್ಳೆ ಅವಕಾಶಗಳನ್ನ ಮಹಾಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನಿನ್ನ ಜೀವನ ಇನ್ಮೇಲೆ ಯಶಸ್ಸಿನ ಮಾರ್ಗದಲ್ಲೇ ನಡೀತಿರ್ಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಅದೊಂದು ಕಡೆ ಸಂತೋಷದ ವಿಷಯ. ಕುಶಿಕ್ ಸರ್, ಬೇರೆ ಏನಾದ್ರು ಕಥೆಗಳನ್ನ ಬರ್ದಿದ್ಯಾ? ಕತೆ ಬರ್ದಿಲ್ಲ ಸರ್, ಬಟ್ ಕವಿತೆ ಟೈಟಲ್ ಎಲ್ಲ ಬರ್ತೀನಿ ಸರ್. ಸರಿ, ಕವಿತೆ ಹೇಳೋ. ಯಾಕೋ ಸ್ಲೋ ಆಗ್ಬಿಟ್ಟೆ ನೀನು? ರ್ಯಾಮ್ ಸ್ಪೀಡ್ ಜಾಸ್ತಿ ಮಾಡೋ. VP ಸರ್ಗೋಸ್ಕರ ಹೇಳ್ತೀನಿ. ನಾನು ಬಿಟ್ಬಿಡ್ರೋ, ನಾನು ಹೆಂಗೋ ಬದುಕತ್ತಾ ಇದ್ದೀನಿ ಜೀವನದಲ್ಲಿ. ನೀವೇ ಕವಿತೆ ಬಿಡ್ಬೇಕು, ಅಲ್ಲಿವರೆಗೂ ಹೇಳ ಹೇಳ. ಇವರ ಹಾಡನ್ನ ಕೇಳ್ತಾ ಇದ್ರೆ ಮನಸ್ಸು ಹ್ಯಾಪಿ, ಯಾವತ್ತೂ ಬರಲ್ಲ BP. ಇವರ ಹಾಡುಗಳು ವಿಶ್ವವ್ಯಾಪಿ, ಇದನ್ನ ಕೇಳದೆ ಇರೋನೆ ಮಹಾಪಾಪಿ. ಇವರು ಕರ್ನಾಟಕ ಸಂಗೀತ ಕ್ಷೇತ್ರದ VIP. ಇವರೇ ನಮ್ಮ VP ಸರ್. ರೆಸ್ಪೆಕ್ಟು, ನೀವು ಅರ್ಥ ಮಾಡ್ಕೊಂಡ್ರ ಸರ್? ಇವರೇ ನಮ್ಮ VP ಸರ್. ಅವನಿಗೆ ಸರ್ ಹೇಳಕ್ ಇಷ್ಟ ಇರಲಿಲ್ಲ, ಯಾಕೆಂದ್ರೆ ಅದು ಪ್ರಾಸದಲ್ಲಿ ಕೂರ್ತಿಲ್ಲ. VP ಸರಿ, ಬೇಜಾರು ಮಾಡ್ಕೊತಾನೆ ಹೇಳ್ಬಿಟ್ಟು ಸರ್. ನನಗೆ ಈ ಲಾಸ್ಟ್ ಲೈನು ಸರ್ ಹೇಳ್ದೆ ಹೇಳೋ. ಇವರೇ ನಮ್ಮ VP ಅಷ್ಟೇನಾ? ನಮ್ಗೇನು ಗೌರವ ಕೊಡಲ್ಲ ನೀವುಗಳು. ಒಂದು ಸೀಸನ್ ಓದ್ಬಿಟ್ರೆ ಹೆಸರಿಂದ ಕರಿತೀರಲ್ಲಪ್ಪ VP ಅಂತ. ಏನ್ರಪ್ಪ? ಇಲ್ಲ, ಪರವಾಗಿಲ್ಲ ಬಿಡ. ವಿರಾಟ್, ನಮ್ಮ ಶೋಗೆ ಇವತ್ತು ಯಾರು ಬಂದಿದ್ದಾರೆ ಗೆಸ್ಟ್ ಆಗಿ? ಚಿನ್ನಾರಿ ಮುತ್ತ, ಗುಲಾಬ್ ಜಾಮೂನ್, ಚಿಕ್ಕೆ ಚುಮಾಂಡ್ರು. ನಮ್ಮ ಎಲ್ಲರ ತರ ಅವರೂನೇ ಅಪ್ಪು ಫ್ಯಾನ್. ಕಂಬದ ರಂಗಯ್ಯ ಬಂದ್ರೆ ಅವ್ರ ಇಡೀ ಸ್ಟೇಜು, ಆಡಿಯನ್ಸು ಎಲ್ಲರನ್ನು ಆವರಿಸ್ಕೊಂಡ್ಬಿಡ್ತಾರೆ. ಎಷ್ಟು ಮಟ್ಟಿಗೆ ಆವರಿಸ್ಕೊಂಡ್ರು ಅಂದ್ರೆ ಪರ್ಫಾರ್ಮೆನ್ಸ್ ಮುಗಿತಿದ್ಕಿಂತ ಮುಂಚೆನೆ ಮಹಾಗುರುಗಳು ತಗೊಳ್ರಪ್ಪ ಅಂತೇಳಿ ಗೋಲ್ಡನ್ ಬಾಜಾರ್ ಕೊಟ್ಟೆ ಬಿಟ್ರು. ಕಂಬದ ರಂಗಯ್ಯ ಅವರು ಹಾಗೂ ಯಶವಂತ್ ಅವರು ಮತ್ತೆ ಅಮೀಶ್ ಅವ್ರ ಜೊತೆ ಇವತ್ತೇನ್ ಪರ್ಫಾರ್ಮ್ ಮಾಡಿದ್ದಾರೆ VP ಸರ್, ಎದ್ದು ನಿಂತು ನೀವು ಚಪ್ಪಾಳೆ ಹೊಡೆದ್ರಿ. ಸೀಸನ್ 20 ಸ್ಪರ್ಧಿಗಳೇ, ಬೇಜಾರು ಮಾಡ್ಕೊಳ್ದೇ ಇರೋ ಒಂದು ವಿಷಯ ಹೇಳ. ಇವತ್ತು ಬಂದ ಎಲ್ಲ ಚಾಂಪಿಯನ್ಸು ಯಾಕೆ ಅವ್ರು ಚಾಂಪಿಯನ್ಸು ಅಂತ ಪ್ರೂವ್ ಮಾಡಿದ್ದಾರೆ. ಕಂಬದ ರಂಗಯ್ಯ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಎಲ್ಲರೂ ನಮ್ಮವ್ರು, ಇಲ್ಲಿ ಯಾರು ಇವರು ಅವರು ಅಂತ ನಾನು ಏನು ಹೇಳ್ತಿಲ್ಲ. ಅಮೀಶಾ, ನಮ್ಮ ಯಶವಂತ್ ಒಳ್ಳೆ ಗಾಯಕರು. ಆದರೆ ಅನುಭವ ಈ ಕಲಾವಿದನಿಗೆ ಏನು ಮಾಡತ್ತೆ ಅನ್ನೋದನ್ನ ಕಂಬದ ರಂಗಯ್ಯ ಇಲ್ಲಿ ಬಂದು ನಿರೂಪಿಸ್ತಾನೆ. ಇವತ್ತು ವಿಶೇಷ ನಾನು ಗಮನಿಸಿದ ವಿಷಯ, ಒಬ್ಬ ಚಾಂಪಿಯನ್ ಆದ್ರೂ ಶ್ರುತಿ ಬಿಟ್ಟು ಆಡದ್ನ ಅಂತ ನೋಡ್ತಾ ಇದ್ದೀನಿ. ಅಪಾಪ ಸಾಧ್ಯವೇ ಇಲ್ಲ. ಕಂಬದ ರಂಗಯ್ಯನವರು ಅನೇಕ ವೇದಿಕೆಗಳಲ್ಲಿ ಇವತ್ತಿನ ದಿನ ಒನ್ ಆಫ್ ದ ಟಾಪ್ ಪರ್ಫಾರ್ಮೆನ್ಸ್ ಅಲ್ಲಿ ಅವರು ಒಬ್ರು, ಟಾಪ್ ಪರ್ಫಾರ್ಮರ್ಸ್ ಅಲ್ಲಿ ಕಂಬದ ರಂಗಯ್ಯ ಒಬ್ರು ಅಂತ ಹೇಳಲಿಕ್ಕೆ ಬಹಳ ನಾನು ಹೆಮ್ಮೆ ಪಡ್ತೇನೆ. ನಮ್ಮ ಅಮೀಶ್ ಹಾಗೂ ನಮ್ಮ ಯಶವಂತ್ ಅವರೇ, ಏನಿಲ್ಲ, ನೀವುಗಳು ಕಂಬದ ರಂಗಯ್ಯ ಆಗ್ಬೋದು, ಅವನಂತೆ ಅನುಭವ ಪಡಿಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಕಂಬದ ರಂಗಯ್ಯ. ನೀನು ಹಿಂಗೆ ಮಿಂಚ್ತಾ ಇರ್ಬೇಕು ಕಾರಣ. ಥ್ಯಾಂಕ್ ಯು VP ಸರ್. ಮಹಾಗುರುಗಳೇ, ಇವನು 10 ವರ್ಷದ ಕೆಳಗಡೆ ನಾನು ಸ್ಟುಡಿಯೋಗೆ ಬಂದಾಗ ಸ್ವಲ್ಪ ಕಪ್ಪಗಿದ್ನಲ್ಲ, ಕಪ್ಪಗಿರೋರು ಕಂಡ್ರೆ ಪ್ರೀತಿ ಜಾಸ್ತಿ ನನಗೆ. ಕೂತ್ಕೊಳ್ಳೋ, ಯಾವ ಹಾಡು ಆಡ್ತೀಯೋ ಅಂದೆ. ಇದು ಆಡ್ತೀನಿ ಅಂದ. ಏನು ಕೀ ಅಂದೆ. ಗಾಬರಿ ಬಿದ್ದುಬಿಟ್ಟ.
ಕೀ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅಂಥ ಕಂಬದ ರಂಗಯ್ಯ ಇವತ್ತು ಕೀ ಮಾಡ್ಯುಲೇಷನ್ ಮಾಡಿ ಹಾಡನ್ನ ಇಂಪ್ರೂವ್ ಮಾಡಿ ಏನಯ್ಯ ತರೀಕೆರೆ ಏರಿ ಮೇಲೆ ಅನ್ನೋ ಹಾಡಿಗೆ ಯಾರು ಇದುವರೆಗೂ ಕೊಟ್ಟಿದ್ರು ಡೈಮೆನ್ಷನ್ 6-8 ಇದುವರೆಗೂ ಯಾರು ಕೊಟ್ಟಿಲ್ಲ. ಹೊಸ ಡೈಮೆನ್ಷನ್ ಕೊಟ್ಟಲ್ಲ ನೀನು. ಇದು ಬೆಳೆಯೋ ಲಕ್ಷಣ. ನಿಂದು ಯಾವುದೋ ಒಂದು ಸಾಂಗು ಬಡವ್ರಿಗೆ ಬ್ಲೆಸ್ ಮಾಡ್ರಿ ಅನ್ನೋದು ತುಂಬ ವರ್ಕೌಟ್ ಆಗ್ತಾ ಇದೆ. ಇನ್ನೊಂದು ಸಂತೋಷ ಅಂದರೆ ನನ್ನ ಹಾಡಿಗೆ ಭರತ್ ಸಾರು ಫ್ಲೂಟ್ ನುಡಿಸಿದ್ದಾರೆ. ಸುಪ್ರೀತ್ ಪಲ್ಗುಣ ಆ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿರೋದು. ಹೌದು. ಶ್ರಾವ್ಯ ಹಾಗೂ ನಮ್ಮ ಚಿನ್ನದಂತ ಹುಡುಗ ಚೆನ್ನಪ್ಪನಿಗೆ ಬರ್ಲಿ ಚಪ್ಪಾಳೆ. ಚೆನ್ನಪ್ಪ, ಅಕ್ಕ ನೀವು ಚಿನ್ನದಂತ ಹುಡುಗ, ನಮಗ್ ಗೊತ್ತಿದ್ಯಪ್ಪ. ನೀವ್ ಹೆಂಗಿದ್ದೀರಪ್ಪ? ಚೆನ್ನಾಗಿದ್ದೀರಪ್ಪ? ಹೇಗಿದೆ ಜೀವನ ಚೆನ್ನಪ್ಪ? ಇಲ್ಲಿ ಬಂದವ್ರದ್ದು ಯಾರ ಜೀವನ ಫೇಲ್ ಆಗಿದೆಯಾ? ಅದು ಇಲ್ಲಿ ಬಂದು ಇಷ್ಟು ಜರ್ನಿ ಜೀವನ ತುಂಬಾ ಚೆನ್ನಾಗಿದೆ. ಭಗವಂತ ಚೆನ್ನಾಗಿಟ್ಟು. ಸೋ ಸ್ವೀಟ್, ಸೋ ಹ್ಯಾಪಿ ಫಾರ್ ಯು ಚೆನ್ನಪ್ಪ. ಅಂಡ್ ಇವತ್ತು ಸ್ಯಾಂಡಲ್ವುಡ್ ನ ಮೋಸ್ಟ್ ಫೇಮಸ್ ಸೂಪರ್ ಹಿಟ್ ಜೋಡಿ ಅಂತ ಕರೆಸ್ಕೊಂಡಂತ ಮೋಹಕತಾರೆ ರಮ್ಯಾ ಮೇಡಮ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಸೂಪರ್ ಹಿಟ್ ಹಾಡು ಇದು, ಅಭಿಚಿತ್ರದ ಹಾಡು. ಇದನ್ನ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಚೆನ್ನಪ್ಪ ಹಾಗೂ ಶ್ರಾವ್ಯ. ವಿಪಿ ಸರ್, ಚೆನ್ನಪ್ಪ ಹಾಗೂ ನಮ್ಮ ಡಾಕ್ಟರ್ ಶ್ರಾವ್ಯ ಒಳ ಪರ್ಫಾರ್ಮೆನ್ಸ್. ಮತ್ತೆ ಚೆನ್ನಪ್ಪ, ನೀನು ಯಾಕೆ ವಿನ್ನರು ಅನ್ನೋದನ್ನ ಮತ್ತೆ 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 ಬಂದು ಹೇಳ್ತೀಯ ಕಣ ನೀನು ವೇದಿಕೆ ಮೇಲೆ. ನೀನು ಸುಮ್ಮನೆ ವಿನ್ನರ್ ಆಗಿಲ್ಲ ಗುರುವೆ, ಉದಿತ್ ನಾರಾಯಣ್ ಅವ್ರ ಥರನೇ ಆಡ್ದೆ ಕಣ. ಆಪ್ಗೆ ಬಾದ್ ಹರ್ ಘಡಿ ಹಮ್ನೆ, ನೀನು ಹೋದ ನಂತರ ಪ್ರತಿ ಕ್ಷಣ ನಾನು ಆಪ್ಗೆ ಸಾಥಿ ಅಂದರೆ ನಾನು ನಿನ್ನೊಂದಿಗೆ ಇದ್ದೆ ಅಂತ ಹೇಳ್ತಾರೆ. ಹಾಗೆ ಈ ಎಲ್ಲರೂ ಈ ವೇದಿಕೆ ಇವ್ರ ಸ್ಪರ್ಧೆ ಯಾವಾಗಲೂ ಮುಗಿದೋಯ್ತು. ಸ್ಪರ್ಧೆ ಮುಗಿಸಿ ಹೋದ ನಂತರವೂ ಪ್ರತಿ ಕ್ಷಣ ಸರಿಗಮಪ್ಪ ಒಳಗೇ ಇದ್ದಾರೆ ಇವ್ರುಗಳು. ಸರಿಗಮಪ್ಪ ಇಂದ ಹೊರಗೆ ಹೋಗೇ ಇಲ್ಲ ಸ್ವಾಮಿ ನೀವುಗಳು. ಅವ್ನು ನೋಡಿ ಈಗಲೂ ನನಗೆ ಕಣ್ಣು ಮುಂದೆ ಇದೆ. ಚೆನ್ನಪ್ಪನ ವಿನ್ನಿಂಗ್ ಮೊಮೆಂಟು, ಟ್ರೋಫಿ ತಗೊಂಡು ಚಿನ್ನದ ಕಿರೀಟ ನನಗೆ ಬೇಡ, ಇದು ನಮ್ಮ ಊರಿನ ದೇವ್ರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಆ ಗಳಿಗೆ ಇನ್ನೂ ಜ್ಞಾಪಕ ಇದೆ. ಈಗಲೂ ಆ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಸರ್ ಅದನ್ನು. To me, Chennappa will always be a hero, man. Hero. He is always a hero for me. ಚೆನ್ನಾಗಿ ಹಾಡಿದೆ ಕಣಪ್ಪ. ಥ್ಯಾಂಕ್ ಯು. ಆ್ಯಂಡ್ ಡಾಕ್ಟ್ರೇ, ಬ್ಯೂಟಿಫುಲ್. ಇವತ್ತು ನಾವು ಚಾಂಪಿಯನ್ಸ್ ಕಡೆ ಸ್ವಲ್ಪ ವಾಲ್ ಬಿಟ್ಟಿದ್ದೀವಿ, ದಯವಿಟ್ಟು ಕ್ಷಮಿಸಿ. ರಾಘು, ನಾನು ಅಷ್ಟೊತ್ತಿಂದ ಕೇಳ್ತಿದ್ದೀನಿ ಅಲ್ಲಿ ಕೂತ್ಕೊಂಡು. ಕಂಟೆಸ್ಟೆಂಟ್ಗಳು ಹಾಡಿ ನಾವು ಕೇಳ್ತಿರೋ ಥರ ಹಾಗಿಲ್ಲ ನನಗೆ. ಅಂದರೆ ನುರಿತ ಕಲಾವಿದರು ವೇದಿಕೆ ಮೇಲೆ ಹಾಡ್ತಿದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಎಲ್ಲರೂ ಭಾಳ ಅದ್ಭುತವಾಗಿ ಹಾಡ್ತಿದ್ರಿ. ಈ ಹಾಡು ಅಷ್ಟೇ ಅದ್ಭುತವಾದಂಥ ಹಾಡು. ಅಪ್ಪು ಅವ್ರನ್ನ ಯಾವ್ದಾರ ಒಂದು ರೂಪದಲ್ಲಿ ನಮಗೆ ನೆನಪಾಗ್ತಾನೆ ಇರ್ತಾರೆ. ಅವ್ರ ಸಿನಿಮಾ ಆಗಿರಬಹುದು, ಅವ್ರು ಮಾಡಿರೋ ಕೆಲಸ ಆಗಿರ್ಬೋದು, ವ್ಯಕ್ತಿಗತವಾಗಿ ಅವ್ರ ಜೊತೆ ಕಳೆದಂಥ ಕ್ಷಣಗಳಾಗಿರ್ಬೋದು, ಎಲ್ಲರೂ ಒಂದು ಕಡೆ ಮಾತುಕತೆ ನಡೀತಾ ಇರುತ್ತೆ. ಸೊ ಅವತ್ತು ನಾವು ಏನು ಮಾತು ಹೇಳಿದ್ವು ಇವತ್ತು ಅದನ್ನೇ ಹೇಳ್ತೀವಿ. ಅವರು ನಮ್ಮಲ್ಲಿದ್ದಾರೆ, ಜೀವಂತವಾಗಿದ್ದಾರೆ, ಬದುಕ್ತಾನೆ ಇರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘು. ಮಹಾಗುರುಗಳೇ, ಗಾಯನದಲ್ಲಿ ನಿನಗೆ ಈಗ ಒಂದು ಹಿಡಿತ ಸಿಕ್ಕಿದೆ. ನಟನೆಗೆ ತುಂಬಾ ಜನದ ಸಹಕಾರ ಬೇಕು. ಅದನ್ನ ಆಗು ಮಾಡಿಸ್ಕೊಂಡ್ರೆ ಹಾಡುವ ನಾಯಕ ಆಗ್ತೀಯ. ಅದು ಬಹಳ ಮುಖ್ಯ. ಅದು ಯಾಕೆಂದ್ರೆ ಸಿಂಗಿಂಗ್ ಹೀರೋಗಳು ಕಡಿಮೆ. ನೀನು ಅದರಲ್ಲಿ ಸಾಧನೆ ಮಾಡು, ಬಿಡಬೇಡ. ವಿಜಯ್ ಹೇಳಿದಾಗ ಇವತ್ತೆಲ್ಲ ಚಾಂಪಿಯನ್ಸ್ ಕಡೆ ಇದ್ದೀವಿ. ನೀನು ಇವತ್ತು ತುಂಬಾ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು.